ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಯಾಸಿನ್ ಬ್ಯಾಗ್ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ನೂರಾರು ಜನಕ್ಕೆ ಅನ್ನದಾನ ಮಾಡಿದರು. ಯಾಸಿನ್ ಬ್ಯಾಗ್ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ಕಿಸಾನ್ ಕಾಂಗ್ರೆಸ್. ಸುಮಾರು 5 ವರ್ಷಗಳಿಂದ ಅಖಿಲ ಭಾರತ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಸಂಸ್ಥೆ ಮಾಡಿದ್ದೇನೆ. ನಾನು ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಯಾಸಿನ್ ಬ್ಯಾಗ್ರವರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರ ಹೆಸರಲ್ಲಿ ಸೇವೆ ಮಾಡುವುದೇ ನಮ್ಮ ಭಾಗ್ಯ. ಬಡವರು, ಕೂಲಿ ಕಾರ್ಮಿಕರು, ದೀನದಲಿತರು, ಹಿಂದುಳಿದ ವರ್ಗಗಳ ರೈತರ ಬಗ್ಗೆ ಅಪಾರ ಕಾಳಜಿ ವಹಿಸ್ತಾ ಹಲವು ಸಮಸ್ಯೆಗಳ ಕುರಿತು ಹೋರಾಟ ಮಾಡ್ತಾ ಬಂದಿರುವ ಇವರು ಒಂದು ಯುವ ಕಾರ್ಯಕರ್ತರಿಗೆ ಮಾದರಿಯಾಗಿದ್ದಾರೆ. ಎಲ್ಲಾ ವರ್ಗಗಳ ಜನರೊಂದಿಗೆ ಪ್ರೀತಿ, ಸ್ನೇಹ, ವಿಶ್ವಾಸವನ್ನು ಗಳಿಸಿದ್ದಾರೆ. ಇವರು ಸರ್ವಜಾತಿಯ ಜನರು, ನನ್ನ ಬಂಧು ಬಳಗ ಎನ್ನುತ್ತಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಯಿತು. ಇಂಥ ಅನೇಕ ಸಮಾಜಮುಖ್ಯ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದಾರೆ. ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ, ನಿರ್ಮಾಪಕರಾದ ಸ್ಮೈಲ್ ಶಿವು ಕೂಡ ಹಾಜರಿದ್ದರು. ಇವರ ಸೇವೆ ಇನ್ನೂ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಇನ್ನು ಅನೇಕ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾನು ಸ್ಮೈಲ್ ಶಿವು. ಇವತ್ತೇನು ಅಂಬೇಡ್ಕರ್ ಜಯಂತಿ ಇದೆ ಅಲ್ಲ, ಹುಟ್ಟುಹಬ್ಬ ಇದೆ. ಇವತ್ತು ನಾವು ಅವ್ರಿಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ವಿ. ಹಾಗೇನೆ ಸುಮಾರು 100 ರಿಂದ 200 ಜನಕ್ಕೆ ಅನ್ನದಾನವನ್ನ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅನ್ನದಾನವನ್ನ ಮಾಡಿದ್ವಿ. ಇವತ್ತು ಈ ಒಂದು ಸಂವಿಧಾನವನ್ನ ರಚನೆ ಮಾಡಿದಂತ ಅಂಬೇಡ್ಕರ್ ಎಲ್ಲರಿಗೂ ಗೊತ್ತಿದೆ. ಇಡೀ ವಿಶ್ವಕ್ಕೆ ಇಷ್ಟು ಪ್ರಸಿದ್ಧಿ, ಇಷ್ಟು ಪದವಿಗಳನ್ನ ಪಡೆದಂತ ಅಂಬೇಡ್ಕರ್ನ ನಾವು ಯಾವತ್ತೂ ಇವಾಗೂ ಜನ್ಮ ಇರೋವರೆಗೂ ನಾವಲ್ಲ ಯಾರನ್ನೂ ಮರೆಯಕ್ಕಾಗಲ್ಲ ಅಂತ ಒಂದು ಸಾಧನೆಯನ್ನ ಮಾಡಿದಂತ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ, ಸಿಂಪಲ್ ಆಗಿ ಮಾಡಿದ್ವಿ. ಬಂದಿರುವಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅವರ ಒಂದು ಜೀವನ ಶೈಲಿಯನ್ನ, ಅವನು ನಡೆದು ಬಂದ ದಾರಿಯನ್ನ ನಾವು ದಿನಕ್ಕೆ ಒಂದರಂತೆ ಪಾಲಿಸಿದ್ರೆ ನಮ್ಮ ಜೀವನ ನಿಜವಾಗೂ ಪಾವನವಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಯುವ ಬ್ರಿಗೇಡ್ ರಾಹುಲ್ ಗಾಂಧಿ ಯುವ ಬ್ರಿಗೇಡ್ ನಮ್ಮ ಅಧ್ಯಕ್ಷರಾದಂತ ನಮ್ಮ ಯಾಸಿನ್ ಬೇಗ್ ಅವರು ಇದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಇವರು ಇನ್ನೂ ಒಳ್ಳೊಳ್ಳೆ ಇಂಥ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡ್ಲಿ, ಇವರಿಗೆ ಮಾಡುವಂತ ಶಕ್ತಿಯನ್ನ ಭಗವಂತ ಕಣ್ಣಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೀನಿ. ಇವಾಗ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರು ಒಂದೆರಡು ಮಾತಾಡ್ತಾರೆ. ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡಿನ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬಕ್ಕೆ ಅನ್ನದಾನವನ್ನು ಮಾಡುತ್ತಿದ್ದೀರಿ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಏನು ಸಂವಿಧಾನ ಬಂದಿದೆ ತಕ್ಕಂತೆ ಎಲ್ಲ ನಡಿಬೇಕಂತ ಎಲ್ಲರೂ ಸರ್ಕಾರ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ ಸೇರಿ, ಜಾತಿಂದಿರ ಭೇದಂದಿರ ಎಲ್ಲರೂ ಸೇರಿ ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ಬೇಕಂತ ಮಾತನ್ನು ಮಾತಿನಲ್ಲಿ ಅತ್ಯಂತ ಸರಳವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡೋದರ ಮುಖಾಂತರ ಸ್ನೇಹಿತರು ನಾನು ಹಂಗೆ ಹೊರಟಿದ್ದೆ ನೆಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಬಹಳಷ್ಟು ಸಂತೋಷವಾಯಿತು. ನಾವು ಅದೇ ಜನಾಂಗ ಆಗಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ಜ್ಞಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿ ಸಮಾನ ಈ ಪ್ರಪಂಚದಲ್ಲೇ ಯಾರಿಲ್ಲ. ಇವತ್ತು 135 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವ ಜ್ಞಾನದ ದಿನ ಅಂತ ಹೇಳಿ ಆಚರಣೆ ಮಾಡ್ತಿದ್ದಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರಿ ಸಮಾನ ಯಾರಿಲ್ಲ ಅಂತ ಹೇಳಿ ಎಲ್ಲರ ಇವತ್ತು ಆದೇಶವನ್ನು ಹೊರಡಿಸಿದ್ದು ನಾವೆಲ್ಲ ನೋಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬಹಳಷ್ಟು ಮಾನವತವಾಗಿ ದಲಿತರ ಬಂಧು, ದಲಿತರ ಪೂಜೆ ಅಂತೇಳಿ ಹಲವಾರು ಇವರು ವರ್ಣನೆಗಳ ಮುಖಾಂತರ ನಾವೆಲ್ಲ